ಇದು ಕನ್ನಡದ ನಲ್ಮೆಯ ಬಾನುಲಿ, ಹೆಮ್ಮೆಯ ಬಾನುಲಿ, ನಾಡು ನಾಡಿ ಬಯಸುವಂತ ನಾಡಿನುಲಿಯ ಬಾನುಲಿ, ಆಕಾಶವಾಣಿ ಮಡಿಕೇರಿ. ಕೇಳುವರೆ, ಇಂದಿನ ಕ್ರೀಡಾ ಲಹರಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಕಾಲೂರು ಗ್ರಾಮದ ಕುಕ್ಕೇರ ಲಕ್ಷ್ಮಣ್ ಇವರಿದ್ದಾರೆ. 1990 ಈ ಇಸುವಿಯಲ್ಲಿ ಲಾಂಗ್ ಡಿಸ್ಟೆನ್ಸ್ ರನ್ನಿಂಗ್ನಲ್ಲಿ ಸಾಧನೆ ಮಾಡಿದಂಥ ಇವರು ರಾಷ್ಟ್ರ ಮಟ್ಟದಲ್ಲಿ ಕೂಡ ಗುರುತಿಸಿಕೊಂಡವರು. 1500 ಮೀಟರ್, 5000 ಮೀಟರ್, 10 ಕಿಲೋಮೀಟರ್, 16 ಕಿಲೋಮೀಟರ್ ಕ್ರಾಸ್ ಕಂಟ್ರಿ, ಹೀಗೆ ನಾನಾ ವಿಭಾಗದಲ್ಲಿ ಓಡುತ್ತಾ ಸಾಧನೆ ಮಾಡಿದವರು. ಇಂದು ಅವರೊಂದಿಗೆ ಮಾತುಕತೆಯನ್ನು ನಡೆಸಲಿದ್ದೇವೆ. ಲಕ್ಷ್ಮಣ್ ಅವರೇ, ನಮಸ್ತೆ. ನಮಸ್ತೆ. ಲಕ್ಷ್ಮಣ್ ಅವರೇ, ಮೊದಲಿಗೆ ನಿಮ್ಮ ಒಂದು ಪರಿಚಯವನ್ನು ಮಾಡಿಕೊಳ್ಳಿ. ನಮಸ್ಕಾರ. ನನ್ನ ಹೆಸರು ಕುಕ್ಕೇರ ಲಕ್ಷ್ಮಣ ಅಂತ. ತಂದೆ ತಮ್ಮಯ್ಯ, ತಾಯಿ ರುಕ್ಮಿಣಿ. ನಮ್ಮ ಊರು ಬಂದು ಒಂದು ಕುಗ್ರಾಮ, ಕಾಲೂರು ಗ್ರಾಮ. ನಾವು 4 ಜನ ಮಕ್ಕಳು. ಇಲ್ಲಿ ನಾನು ದೊಡ್ಡವನು, 3 ಗಂಡು 1 ಹೆಣ್ಣು. ನಾವು ನೆಲೆಸಿರೋದು ಇಲ್ಲೇ ಕಾಲೂರು ಗ್ರಾಮದಲ್ಲಿ. ನಾವು ಇವಾಗ ರೈತರಾಗಿದ್ದೀವಿ ಸದ್ಯಕ್ಕೆ. ಮೊದಲಿಗೆ ತಿಳಿಸಿದ ಹಾಗೆ ನೀವು ಒಂದು ಲಾಂಗ್ ಡಿಸ್ಟೆನ್ಸ್ ರನ್ನರ್ ಆಗಿದ್ದವರು, ರಾಷ್ಟ್ರ ಮಟ್ಟದಲ್ಲಿ ಕೂಡ ಗುರುತಿಸಿಕೊಂಡವರು. ಈ ಓಟದ ಅಭಿರುಚಿ ನಿಮಗೆ ಯಾವಾಗಿನಿಂದ ಆರಂಭವಾಯಿತು? 1ನೇ ತರಗತಿಯಿಂದ 4ನೇ ತರಗತಿ ತನಕ ನಾನು ಮಾರ್ಗೋಡಲ್ಲಿ ಓದಿದ್ದು. 5ನೇ ತರಗತಿಯಿಂದ ಇಲ್ಲಿಂದ ಹೋಗೋ ತರ ಆಯ್ತು. ಅಲ್ಲಿಂದ ಬಿಟ್ಟು ಬಂದು ನಮ್ಮ ಅಮ್ಮ ಮತ್ತೆ ಅಪ್ಪನ ಜೊತೆ ಇದ್ದೆ ನಾನು ಇಲ್ಲಿ. ಹಾಗೆ ಇಲ್ಲಿಂದ ನಮ್ಮ ಮಡಿಕೇರಿಗೆ, ನಮ್ಮ ಸ್ಕೂಲಿಗೆ, ನಾನು ಸರ್ಕಾರಿ ಜೂನಿಯರ್ ಕಾಲೇಜಲ್ಲಿ ಓದಿದ್ದು. ಆಗ ಅಲ್ಲಿ ಓದ್ಬೇಕಾದ್ರೆ ನಮಗೆ ದೂರ ಇತ್ತು. ಇಲ್ಲಿಂದ ಹೋಗ್ಬೇಕಾದ್ರೆ ದೂರ ಅಂದ್ರೆ ಒಂದು 12 ಕಿಲೋಮೀಟರ್ ಆಗ್ತದೆ ನಮ್ಮ ಮನೆಯಿಂದ ಜೂನಿಯರ್ ಕಾಲೇಜಿಗೆ. 12 ಕಿಲೋಮೀಟರ್ ನಡ್ಕೊಂಡು ಹೋಗುವ ಟೈಮಲ್ಲಿ ಕೆಲವು ಸರಿ ನಾವು ಬೇಗ ಹೋಗ್ಬೇಕು ಅಂತಿದ್ರೆ ಓಡ್ಕೊಂಡೇ ಹೋಗ್ತಿದ್ದು. ಹಾಗೆ ಅದೇನೋ ಹಾಗೆ ಓಡ್ತಾ ಓಡ್ತಾ ಏನೋ ನಂದು ಓಟ ಸ್ವಲ್ಪ ಇಂಪ್ರೂವ್ಮೆಂಟ್ ಬಂತು. ಹಾಗೆ ಆದ್ಮೇಲೆ ಏನಾಯ್ತು, ಸ್ಕೂಲಲ್ಲಿ ಬಂದು ಕರೀತಿದ್ರು, ಯಾರ್ಯಾರು ಓಡ್ಲಿಕ್ಕೆಲ್ಲ ಇಷ್ಟ ಇರೋರು ಗ್ರೌಂಡಿಗೆ ಹೋಗ್ಬೇಕು ಅಂತ. ಎಲ್ಲರೂ ಹೋಗ್ತಿದ್ರು. ಅದೇ ನಾನು ಓಡ್ಲಿಕ್ಕೆ ಹೋಗ್ಬೇಕಾದ್ರೆ ಎಲ್ಲ ಆಲ್ಮೋಸ್ಟ್ ನಾನು ಫಸ್ಟೇ ಬರ್ತಿದ್ದೆ. ಹಾಗೆ ಎಲ್ಲರೂ ನನಗೆ ಹೇಳ್ತಿದ್ರು, KT ಲಕ್ಷ್ಮಣ ಓಡ್ತೀಯಾ ನೀನು, ನೆಕ್ಸ್ಟ್ ಓಡ್ಬೇಕಾದ್ರೆ ಕರಿತೀವಿ, ಏನಾದ್ರು ಇದ್ರೆ ಬರ್ಬೇಕು ಅಂತ. ಹಾಗೆ ಎಲ್ಲಾ ಕ್ರೀಡಾಕೂಟಗಳಿಗೆ ನಮ್ಮನ್ನ ಕಳಿಸ್ತಿದ್ರು. ನಮ್ಮ ಮಿಡ್ಲ್ ಸ್ಕೂಲಲ್ಲಿ ಒಬ್ರು ಟೀಚರ್ ಇದ್ರು, ಅವ್ರನ್ನ ಕಳಿಸ್ತಿದ್ರು. ಮತ್ತೆ ನಾನು ಹೈಸ್ಕೂಲಿಗೆಲ್ಲ ಬಂದ್ಮೇಲೆ ಅಲ್ಲಿ ಸಿಂಗ್ ಮಾಸ್ಟರ್ ಅಂತಿದ್ರು, ಲಕ್ಷ್ಮಣ್ ಸಿಂಗ್ ಅಂದ್ರೆ, ಅವ್ರು ತುಂಬಾ ಕೋಆಪರೇಟ್ ಮಾಡ್ತಿದ್ರು. ಮತ್ತೆ ಅಲ್ಲಿ ಸ್ಕೂಲಲ್ಲೆಲ್ಲ ನನ್ನ ತುಂಬಾ ಗೊತ್ತಾದ್ಮೇಲೆ ಎಲ್ಲರೂ ಹೇಳ್ತಿದ್ರು, ನೀನು ಓಡ್ಲಿಕ್ಕೆ ಹೋಗು ಅಂತ. ಹಾಗೆ ನಾನು ಎಲ್ಲ ಏನೇ ಕ್ರೀಡಾಕೂಟ ಇರ್ಲಿ, ಬರೀ ಸ್ಕೂಲ್ ಅಂತಲ್ಲ, ಯಾವುದೇ ಪಬ್ಲಿಕ್ ಆಗಿರ್ಬೋದು, ಮತ್ತೆ ಇಂಡಿಪೆಂಡೆನ್ಸ್ ಡೇ, ಆತರ ಎಲ್ಲ ಸ್ಪೋರ್ಟ್ಸ್ ಗಳು ಇರ್ತವೆ. ಆ ಸ್ಪೋರ್ಟ್ಸ್ ಗಳಿಗೆ ಎಲ್ಲದರಿಂದ ನಾನು ಸ್ಕೂಲಿಂದ ಕಳಿಸ್ತಿದ್ರು. ಎಲ್ಲದಲ್ಲಿ ಆಲ್ಮೋಸ್ಟ್ ನಾನು 88 ಇಸ್ವಿಯಿಂದ ಒಂದು 90, 92, 93 ತನಕ ನಾನು ಆಲ್ಮೋಸ್ಟ್ ಎಲ್ಲದರಲ್ಲೂ ಫಸ್ಟೇ ಬರ್ತಿದ್ದೆ. ನಾನು ಎಲ್ಲೋದ್ರು ಸಹ ನಾನು 10th ಅಲ್ಲಿ ಇರ್ಬೇಕಾದ್ರೆ ರಾಷ್ಟ್ರ ಮಟ್ಟದ ಕ್ರೀಡಾಕೂಟ ಮಾಡಿದೆ. ಅದರಲ್ಲಿ ನಾನು ನ್ಯಾಷನಲ್ಸ್ ಅಲ್ಲಿ ಗುಜರಾತ್ ನಡೆದಿದ್ದು. ಅವಾಗ ನಮಗೆ ಅಂದ್ರೆ ಇಲ್ಲಿ ನಾವು ಮಡ್ಡಲ್ಲಿ ರೋಡಲ್ಲಿ ಓಡಿ ಅಭ್ಯಾಸ ಮಾಡ್ತಿದ್ದು. ಅಲ್ಲಿ ಹೋಗ್ಬೇಕಾದ್ರೆ ಸಿಂಥೆಟಿಕ್ ಟ್ರ್ಯಾಕ್ ಅಲ್ಲಿ ಫಸ್ಟ್ ಟೈಮ್ ನನ್ನ ಲೈಫ್ ಓಡಿದ್ದು. ಅವಾಗ ನಮಗೆ ತುಂಬಾ ಕಷ್ಟ ಆಯ್ತು. ಹಾಗಾಗಿ ಆದ್ರೂ ನಾನು ಒಂದು 5ನೇ ಪ್ಲೇಸ್ ಮಾಡಿದೆ ಅಲ್ಲಿ ನಾನು. ಅದಾಗಿ ಬಂದ್ಮೇಲೆ ನನ್ನನ್ನು ಇಲ್ಲಿ ಮಡಿಕೇರಿಯಲ್ಲಿ ತುಂಬಾ ಜನ ಗೊತ್ತಿದ್ರು. ನನಗೆ ಸೀನಿಯರ್ಸ್ ಎಲ್ಲ ನನ್ನನ್ನು ಜೂನಿಯರ್ಸ್ ಜೊತೆ ಓಡಕ್ಕೆ ಬಿಡ್ತಿದ್ದಿಲ್ಲ. ನೀನು ಓಡ್ಬೇಡ, ನಿನ್ಗೆ ಫ್ಯೂಚರ್ ಇದೆ ಅಂತೇಳಿ. ಓಡ್ಬೇಕಾದ್ರೆ ನಾನು ಆಲ್ಮೋಸ್ಟ್ ಸೀನಿಯರ್ಸ್ ಜೊತೆ ಓಡ್ಬೇಕಾದ್ರೆ ಒಂದು 20 ಜನ ಎಲ್ಲ ಓಡ್ಲಿಕ್ಕೆ ಇರ್ತಿದ್ರು. 20 ಜನರಲ್ಲಿ ನಾನು 5ನೇ ಪ್ಲೇಸ್, 6ನೇ ಪ್ಲೇಸ್, 7ನೇ ಪ್ಲೇಸ್ ಎಲ್ಲ ಬರ್ತಿದ್ದೆ. ಮತ್ತೆ ಮೇಲೆ ಬಂದು ಥರ್ಡ್ಗೆ ಬಂದು, ಸೆಕೆಂಡ್ಗೆ ಬಂದು, ಮತ್ತೆ ಫಸ್ಟ್. ಅಷ್ಟೊತ್ತಿಗೆ ನಾನು ದೊಡ್ಡವನಾಗಿದ್ದೀನಿ. ಕೊಡಗಲ್ಲಿ ಎಲ್ಲೇ ಹೋದ್ರು ನಾನು ಫಸ್ಟ್ ಪ್ಲೇಸ್ ಮಾಡ್ತಿದ್ದೆ. ಇವತ್ತು ಸಹ ನನ್ನ ಗುಡ್ಡಗಾಡು ಓಟಗಾರ ಅಂತಾನೆ ಕರೀತಾರೆ. ಓಡ್ತಾ ಒಂದು ಅಭಿರುಚಿಯನ್ನು ಬೆಳೆಸ್ಕೊಂಡ್ರಿ, ಮತ್ತೆ ರಾಷ್ಟ್ರ ಮಟ್ಟಕ್ಕೂ ಕೂಡ ಹೋದ್ರಿ. ಹೌದು. ಮತ್ತೆ ಯಾಕೆ ಇದನ್ನ ಮೊಟಕುಗೊಳಿಸಿದ್ರಿ? ಅಂದ್ರೆ ಇದರಲ್ಲಿ ಮತ್ತೆ ನಿಮಗೆ ಭವಿಷ್ಯ ಇಲ್ಲ ಅನ್ಸ್ತಾ, ಅಥವಾ ಕಾರಣಾಂತರಗಳಿಂದ ಓಟವನ್ನು ನಿಲ್ಲಿಸಬೇಕಾಯ್ತಾ, ಹೇಗೆ? ಇಲ್ಲ, ಕಾರಣಾಂತರಗಳಿಂದ ಅಂತಂದ್ರೆ ನಮಗೆ ಒಂದಾದ್ರು ಸರ್ಕಾರ ನಮ್ಮನ್ನು ಗುರುತಿಸಿ ಏನಾದ್ರು ನಮಗೆ ಜಾಬ್ ಕೊಡೋದು ಅಥವಾ ಏನಾದ್ರು ನಮಗೆ ಸಹಾಯ ಮಾಡೋದು, ಅಂದ್ರೆ ಏನೋ ಸ್ಕಾಲರ್ಶಿಪ್ ತರ ಏನೋ ಕೊಡೋದು ಏನಾದ್ರು ಮಾಡಿದಿದ್ರೆ, ನನ್ನಂತವ್ರು ತುಂಬಾ ಜನ ಇದ್ದಾರೆ. ಅಂದ್ರೆ ಎಜುಕೇಶನ್ ಮುಗಿಸಿ ಆದ್ಮೇಲೆ ಅವ್ರಿಗೆ ಈಗ ಜಾಬ್ ಬೇಕು. ಜಾಬ್ ಬೇಕಾದ್ರೆ ಈಗ ನಾವು ತುಂಬಾ ಟ್ರೈ ಮಾಡಿದ್ವಿ. ಆಗ ರೈಲ್ವೇಸ್ ಅಲ್ಲಿ ಮತ್ತೆ PNT ಅಲ್ಲಿ. PNT ಅಂದ್ರೆ ಆವಾಗ ಪೋಸ್ಟಲ್ ಮತ್ತೆ ಟೆಲಿಕಾಂ ಒಟ್ಟಿಗಿತ್ತು. ಆಗ PNT ಅಂತ ಕರೀತಾರೆ. ಅದ್ರಲ್ಲೆಲ್ಲ ಟ್ರೈ ಮಾಡಿದ್ದೆ ನಾವು. ಆದ್ರೆ ನಮಗೆ ಅವಾಗ ಯಾರ್ದು ಸಪೋರ್ಟ್ ಇರ್ಲಿಲ್ಲ, ಸರ್ಕಾರನೂ ಸಪೋರ್ಟ್ ಇಲ್ಲ, ನಮಗೆ ಈಗಷ್ಟು ಜನ ಬಳಕೆನೂ ಇರ್ಲಿಲ್ಲ. ಹಾಗೆಲ್ಲ ಇರ್ಬೇಕಾದ್ರೆ ನಮಗೆ ಆಗ ಸಾಕು, ಯಾಕೆ ಸುಮ್ಮನೆ ಖರ್ಚು ಮಾಡ್ಕೊಂಡು ಹೋಗೋದು ಅಂತೆಲ್ಲ ಆಯ್ತು. ಅದೇ ಟೈಮಲ್ಲಿ ನನಗೆ ಏನಾಗ್ತಿತ್ತು ಅಂತಂದ್ರೆ, ಒಂದನೇ ಪ್ರಾಬ್ಲಮ್ ನಂಗೆ ಹೆಂಗಾಯ್ತು ಅಂತಂದ್ರೆ, ನಾನು ರಾಷ್ಟ್ರ ಮಟ್ಟ ಮಾಡಿ ಬಂದು ಆದ್ಮೇಲೆ ನನಗೆ
ಅವರು ನನಗೆ ಲೆಟರ್ ಬರ್ದಿದ್ರು, 2 ಸರಿ ಲೆಟರ್ ಬರ್ದಿದ್ರು, ಬನ್ನಿ ನಮ್ಮ ಸಂಸ್ಥೆಗೆ ನಿಮಗೆ ಫ್ರೀ ಮಾಡ್ತೀವಿ ಅಂತ. ಆವಾಗ ನನಗೆ ಎಲ್ಲರೂ ಹೇಳಿದ್ರು, ಪ್ರೈವೇಟ್ ಅಲ್ವಾ ಅದು, ಅಲ್ಲಿ ಏನು ನಿಮಗೆ ಫ್ಯೂಚರ್ ಇಲ್ಲ, ನೀವು ಗೌರ್ಮೆಂಟಿಗೆ ಹಾಕಿ ಅಂತ, ಸಾಯಿ ಸ್ಪೋರ್ಟ್ಸ್ ಅಲ್ಲಿಗೆ ಹಾಕಿ ನಿಮಗೆ ಫ್ಯೂಚರ್ ಇದೆ ಅಂತ ಹೇಳ್ಬಿಟ್ಟು ನಾನು ಹಾಕಿದೆ. ಹಾಕಿ ಆಯ್ತು, ನನ್ನ ಸರ್ಟಿಫಿಕೇಟ್ ನೋಡ್ಬಿಟ್ಟು ಅವ್ರು ಹೇಳಿದ್ರು, ಈ ಟೈಮಿಂಗ್ಸ್ ಅಲ್ಲಿ ನೀವು ಓಡಿದಿರಾ ನಿಮಗೆ ಪೋಸ್ಟಿಂಗ್ ಗ್ಯಾರಂಟಿ ಇರ್ತದೆ ಅಂತ. ಅದಾದ್ಮೇಲೆ ನಾನು ಗೊತ್ತಿತ್ತು ನನಗೆ ಕಾಲೇಜಿಗೆಲ್ಲ ಸೇರ್ಕೊಳ್ಬೇಕು ಅಂತ ಹೇಳುವಂತ ಟೈಮು. ಆ ಟೈಮಲ್ಲಿ ಹೋಗಿ ನೋಡಿದ್ರೆ ನನಗೆ ಎಂಟ್ರಿ ಕಾರ್ಡ್ ಏನು ಬಂದಿತ್ತಿಲ್ಲ. ಆಗ ನಾನು ಹೋಗಿ ನೋಡಿದೆ, ನಾನು ನನ್ನ ಒಂದು ಫ್ರೆಂಡ್ ಕರ್ಕೊಂಡು ಬೆಂಗಳೂರಿಗೆ ಕಂಠೀರವ ಕ್ರೀಡಾಂಗಣಕ್ಕೆ ಹೋಗಿ ನೋಡ್ದು. ಹೋಗ್ಬೇಕಾದ್ರೆ ಅಲ್ಲಿ 5 ಜನರು ಆವಾಗಲೇ ಅಪಾಯಿಂಟ್ಮೆಂಟ್ ಆಗ್ಬಿಟ್ಟಿದ್ರು. ನನ್ನಕ್ಕಿಂತ ಕಡಿಮೆ ಟೈಮಿಂಗ್ಸ್ ಅಲ್ಲಿ ಓಡಿದವರು, ಅಂದ್ರೆ ಯಾರೋ ಇನ್ಫ್ಲುಯೆನ್ಸ್ ಅಥವಾ ಏನೋ ದುಡ್ಡು ಕೊಟ್ಟು ಮಾಡ್ಸಿರ್ಬೇಕು. ಆ ಟೈಮಲ್ಲಿ ನಮ್ಮನ್ನ ಸರ್ಕಾರದವರು ಸ್ವಲ್ಪ ನೋಡ್ಬಿಟ್ಟು ನಮ್ಮನ್ನ ಯಾರಿಗೆ ಕೊಡ್ಬೇಕು ಅಂತ ಒಂದು ನನ್ನನ್ನ ತಗೊಂಡಿದ್ದೀರಿ, ಇವತ್ತು ನಾವು ಏನೋ ಒಂದು ಆಗ್ತಿದ್ದು, ಅಟ್ಲೀಸ್ಟ್ ಒಂದು ಅಂತಾರಾಷ್ಟ್ರ ಮಟ್ಟದಲ್ಲಿ ನಮ್ಮ ಹೆಸರಾದ ಇರ್ತಿತ್ತು. ಈಗ ನಾವು ಬರೀ ರಾಷ್ಟ್ರ ಮಟ್ಟದಲ್ಲಿ ಇದ್ದು ಬಿಟ್ಟಿದೀವಿ. ಅದಾದ್ಮೇಲೆ ಬಿಟ್ಟೆ, ಇನ್ನು ಬೇಡ ನಮಗೆ ಇಲ್ಲಿ ಏನು ಫ್ಯೂಚರ್ ಇಲ್ಲ ಅಂತೇಳಿ ನಾವು ಮತ್ತೆ ಕೃಷಿ ಮತ್ತೆ ಹೊರಗಡೆ ನಾನು ಕೆಲಸಕ್ಕೆಲ್ಲ ಹೋಗಿ ಬಂದು ಇದ್ದೆ. ಮತ್ತೆ ಪುನಃ ನಾನು ಬಂದ್ಮೇಲೆ ಜನ ಹೇಳ್ತಿದ್ವಿ, ನೀವು ಓಟಗಾರ ಅಲ್ಲಪ್ಪ, ಯಾಕೆ ನಿಲ್ಸಿಬಿಟ್ಟಿದ್ದು ಓಡು ಅಂತ. ಸರಿ ಅಂತ ಹೇಳ್ಬಿಟ್ಟು ಲಾಸ್ಟಿಗೆ ನಂದೊಂದು ಕೆಲವು ಫ್ರೆಂಡ್ಸ್ ಎಲ್ಲ ಬಂದ್ರು. 2016ನೇ ಇಸ್ವಿ 17ನೇ ಇಸ್ವಿ ಆ ಟೈಮಲ್ಲಿ ವಯಸ್ಸಾದವರು ಮಾಸ್ಟರ್ಸ್ ಅಥ್ಲೆಟಿಕ್ಸ್ಗೆ ಹೋಗುವ ಅಂತ. ನಾವಾಗ ಉತ್ತರ ಪ್ರದೇಶದಲ್ಲಿ ಒಂದು ನ್ಯಾಷನಲ್ಸ್ ಅದು, ಇಲ್ಲಿ ಸ್ಟೇಟ್ ಸೆಲೆಕ್ಷನ್ ಆಗಿ ನ್ಯಾಷನಲ್ಸ್ಗೆ ಹೋದು. ನಾವೊಂದು 5 ಜನ ಹೋಗಿದ್ವಿ ಇಲ್ಲಿ ಬೆಳಗಿಂದ. ಆ ಹೋಗಿರ್ಬೇಕಾದ್ರೆ ನಮಗೆ ತುಂಬಾ ಖರ್ಚಾಯ್ತು, ಅದು ನಮ್ಮ ಕೈಯಿಂದನೇ ಹಾಕೊಂಡು ಹೋಗ್ಬೇಕು. ಅದಾದ್ಮೇಲೆ ಮತ್ತೆ ನನಗೆ ಆಯ್ತು, ಸುಮ್ಮನೆ ಅಷ್ಟೆಲ್ಲ ಖರ್ಚು ಮಾಡ್ಕೊಂಡು ಹೋಗಿ ಏನು ಲಾಭ ಇಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಅದನ್ನೆಲ್ಲ ಬಿಟ್ಟು ಈಗ ನಾವು ಕೃಷಿ ಮಾಡ್ಕೊಂಡು ಮನೆ ಇರ್ತೀವಿ. ಅಂದರೆ ಒಂದು ಆರ್ಥಿಕ ಪರಿಸ್ಥಿತಿ ಮತ್ತೆ ಒಂದು ಸರ್ಕಾರ ಅಥವಾ ಇನ್ನಿತರ ಯಾವುದೇ ಒಂದು ಸಪೋರ್ಟ್ ಸಿಗದ ಕಾರಣ ನೀವು ಹಿಂದೆಟ್ಟು ಹಾಕಬೇಕಾಗಿತ್ತು. ಹೌದು ಹೌದು. ಈಗಿನ ಒಂದು ಕ್ರೀಡಾ ವಾತಾವರಣ ನೋಡಿದ್ರೆ, ಅಂದರೆ ಪ್ರತಿಯೊಂದು ಕಾಲೇಜಲ್ಲಿರ್ಬೋದು ಅಥವಾ ಸರ್ಕಾರದ ವತಿಯಿಂದ ಅಥವಾ ಇವತ್ತು ಅದಕ್ಕೆ ಅಂತ ಇಲಾಖೆ ಕೂಡ ಇವತ್ತು ಆಗಿದೆ. ಇದೆಲ್ಲವನ್ನ ನೋಡಿದ್ರೆ ಆ ಒಂದು ಕಾಲದಲ್ಲಿ ಇದ್ದಿದ್ರೆ ಹೇಗಿತ್ತು ಅನಿಸುತ್ತೆ ಸರ್? ನನಗೆ ಅನಿಸ್ತದೆ, ಈಗ ಇರುವ ಫೆಸಿಲಿಟೀಸ್ ಆಗಿ ಇದ್ದಿದ್ರೆ ಇಲ್ಲಿ ಮ್ಯಾನ್ ಸಪೋರ್ಟ್ ನಾನು ನೋಡಿದ್ರೆ ಒಬ್ಬರು ಮಕ್ಕಳು ಈಗ ಓಟಗಾರರಿಲ್ಲ. ಬರೀ ಮಕ್ಕಳಿಗೆ ಎಲ್ಲರೂ ಹೇಳೋದಿಷ್ಟೇನೆ, ಓದು ಓದು ಓದು. ಆವಾಗ ಓದು ಇತ್ತು, ಆದ್ರೆ ನಮಗೆ ಈ ತರ ಫೆಸಿಲಿಟೀಸ್ ಇರಲಿಲ್ಲ. ಹಾಗಾಗಿ ಈ ಫೆಸಿಲಿಟೀಸ್ ಈಗ ಸರ್ಕಾರ ಆಗಿರ್ಬೋದು, ಸಂಘ ಸಂಸ್ಥೆಗಳಾಗಿರ್ಬೋದು ಅಥವಾ ಮೀಡಿಯಾ ಆಗಿರ್ಬೋದು, ಈಗ ಅವಾಗ ನಮಗೆ ಇದ್ದಿದ್ರೆ ನನ್ನಂತ ಎಷ್ಟೋ ಜನರಿಗೆ ತುಂಬಾ ಹೆಲ್ಪ್ ಆಗ್ತಿತ್ತು ಅವಾಗ. ಈಗ ನೀವು ಹೇಳಿದ್ರಿ, ಒಂದು ಕಾಲಘಟ್ಟದಲ್ಲಿ ನೀವಾಗೆ ಓಡೋದನ್ನು ಕಲ್ತ್ರಿ, ಹಾಗೆ ಓಡ್ತಾ ಹೋದ್ರಿ, ರಾಷ್ಟ್ರ ಮಟ್ಟಕ್ಕೂ ಕೂಡ ಹೋದ್ರಿ ಅಂತೇಳಿ. ಆ ಒಂದು ಘಟನೆಗಳನ್ನ ನೆನೆಸ್ಕೋಬೋದಾ? ಆಗ ಹೇಗಿತ್ತು, ಅಂದರೆ ಓಡುವಾಗ ಒಂದು ಪ್ರೋತ್ಸಾಹ ಹೇಗಿತ್ತು, ಮತ್ತೆ ಯಾವ ರೀತಿ ಇವೆಂಟ್ಗಳು ನಡೀತಾ ಇತ್ತು ಅವಾಗೆಲ್ಲ ಅಂತ? ಆವಾಗ ಹೇಗಿತ್ತು ಅಂತಂದ್ರೆ, ನಮಗೆ ಒಂದನೇದು ಇವಾಗ ನೋಡಿ ಮೊಬೈಲ್ ಇದೆ, ಮತ್ತೆ ವಾಟ್ಸಪ್, ಬೇರೆ ಬೇರೆ ಮೀಡಿಯಾಗಳಿದ್ದಾವೆ. ಆವಾಗ ಏನು ಇರ್ಲಿಲ್ಲ. ನಮ್ಮ ಊರಲ್ಲಂತೂ ಇಡೀ ಊರಲ್ಲೇ ಲ್ಯಾಂಡ್ಲೈನ್ ಇರ್ಲಿಲ್ಲ. ಅಂತ ಕಾಲದಲ್ಲಿ ನಮಗೆ ಹೇಗಿತ್ತು ಅಂತಂದ್ರೆ, ಜನವರಿ ಆದ್ಮೇಲೆ ಜನವರಿ 26ಕ್ಕೆ ನಮಗೆ ಕ್ರಾಸ್ ಕಂಟ್ರಿ ಇರ್ತಿತ್ತು, 16 ಕಿಲೋಮೀಟರ್ ಇರ್ತಿತ್ತು. ಅಲ್ಲಿಂದ ಫೆಬ್ರವರಿ, ಮಾರ್ಚ್, ಪ್ರತಿ ತಿಂಗಳಲ್ಲಿ ಅಥವಾ ಒಂದು 2 ತಿಂಗಳು ಬಿಟ್ಟು ನಮಗೆ ಒಂದೊಂದು ಏನಾದ್ರೂ ಒಂದು ಟೂರ್ನಮೆಂಟ್ಗಳು, ಅಂದ್ರೆ ಕೆಲವು ಊರುಗಳಲ್ಲಿ ಗ್ರಾಮೀಣ ಕ್ರೀಡಾಕೂಟಗಳು ಅದೆಲ್ಲ ಚೆನ್ನಾಗಿತ್ತಾಗ. ಕೆಲವು ಓಟಗಾರರದೇ ಒಂದು ಟೀಮ್ಗಳು, ಒಂದು 8-10 ಜನ ಹುಡುಗರು ಹುಡುಗಿರೆಲ್ಲ ಸೇರಿ ಒಂದು ಟೀಮ್ ಇತ್ತು. ಆ ಟೀಮ್ ಅಲ್ಲಿ ನಾವಿರ್ಬೇಕಾದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ, ಇವಾಗ ಆಯ್ತು ಈ ಕ್ರಾಸ್ ಕಂಟ್ರಿ ಮುಗೀತು, ಅಥವಾ ಇದೊಂದು ಊರುದು ಯಾವುದೋ ಒಂದು ಊರುದು ಗ್ರಾಮೀಣ ಕ್ರೀಡಾಕೂಟ ಅಂತದೆಲ್ಲ ಮುಗಿದ ಮೇಲೆ ನೆಕ್ಸ್ಟ್ ಎಲ್ಲಿದೆ ಅಂತೇಳಿ ನಾವು ಅಲ್ಲೇ ಮೀಟಿಂಗ್ ಮಾಡಿ ಆ ನೆಕ್ಸ್ಟ್ಗೆ ನಾವು ರೆಡಿ ಆಗ್ತಿದ್ವಿ. ಯಾಕಂದ್ರೆ ನಮ್ಗೆ ಏನು ಇಲ್ಲ, ನಾವು ಮೀಟೇ ಆಗೋದಿಲ್ಲ. ಬೇರೆ ಬೇರೆ ಸ್ಕೂಲ್ ಅವರು, ಅಂದ್ರೆ ಮಡಿಕೇರಿ ಆಗಿರ್ಬೋದು, ಮಡಿಕೇರಿಯಿಂದ ಹೊರಗಡೆ ಆಗಿರ್ಬೋದು, ಸನ್ ಮೈಕಲ್ಸ್ ಆಗಿರ್ಬೋದು, ಕಾನ್ವೆಂಟ್ ಆಗಿರ್ಬೋದು, ಅಥವಾ ಗಾಳಿಬೀಡು, ಹೀಗೆ ಬೇರೆ ಬೇರೆ ಊರುಗಳಿಂದ ನಮ್ಮ ಜೊತೆ ಇದ್ರು. ಅದರಲ್ಲಿ ತುಂಬಾ ಜನ ಈಗಲೂ ಒಳ್ಳೊಳ್ಳೆ ಕೆಲಸದಲ್ಲಿ ಇದ್ದಾರೆ. ಅಯ್ಯಪ್ಪ ಅಂತೇಳಿ ಒಬ್ಬ ಇದ್ದ, ಅವನೆಲ್ಲ ಒಳ್ಳೆ ಓಟಗಾರ. ನಾವೆಲ್ಲ ಒಟ್ಟಿಗೆ ನಾವು ಹೋಗ್ತಿದ್ದೋ. ಹಾಗೆ ಅಂತ ತುಂಬಾ ಜನ ಇದ್ರು. ನಾವೇನ್ ಮಾಡ್ತಿದ್ದೋ, ಒಂದು ಟೂರ್ನಮೆಂಟ್ ಮುಗಿದು ನೆಕ್ಸ್ಟ್ ಟೂರ್ನಮೆಂಟ್ ಯಾವಾಗ ಎಲ್ಲಿ ಅಂತ ಕೇಳ್ಕೊಂಡು ನಾವು ನೋಡ್ತಿದ್ದೋ. ಅದಕ್ಕೆ ನಾವು ರೆಡಿ ಆಗ್ತಿದ್ದೋ. ಅಂದ್ರೆ ನಮ್ದು ಈಗ ಈ ಕೋಚ್ ಏನಿಲ್ಲ, ನಮಗೆ ಸುಮ್ಮನೆ ಓಡೋದು. ನಮಗೆ ಬರೀ ಓಡಿ ಓಡಿ ಒಂದೇ ತರ ಓಡೋದು, ಸ್ವಲ್ಪ ಎಕ್ಸರ್ಸೈಸ್ ಮಾತ್ರ ಗೊತ್ತಿರ್ತಿತ್ತು. ಯಾರು ಹೇಳಿಕೊಡೋರು ಇರ್ಲಿಲ್ಲ. ಹೇಳಿಕೊಡ್ಬೇಕಂದ್ರೆ ನಾವು ಮ್ಯಾಮ್ ಕಂಪನಿಗೆ ಹೋಗ್ಬೇಕು, ನಮಗೆ ಹೋಗಕ್ ಆಗೋದಿಲ್ಲ. ಅಂತ ಟೈಮಲ್ಲಿ ನಾವು ನಮ್ದೇ ಒಂದು ಓಟನ ನಾವೇ ಓಡ್ಕೊಂಡು, ನನ್ನದಂತೂ ಇನ್ನೊಂದು ಖುಷಿ ಅಂತಂದ್ರೆ, ನಮ್ಮ ಫ್ಯಾಮಿಲಿಗೆ ಒಂದು ಗ್ರೌಂಡ್ ಇತ್ತು, ನಮಗೆ ಈಗಲೂ ಇದೆ. ಆ ಫ್ಯಾಮಿಲಿ ಗ್ರೌಂಡ್ ಅಲ್ಲೇ ನಾನು ದಿನಾ ಪ್ರಾಕ್ಟೀಸ್ ಮಾಡ್ತಿದ್ದೆ. ಹಾಗಾಗಿ ನನಗೆ ಅದೊಂದು ಒಳ್ಳೆದಾಗ್ತಿತ್ತು. ಇನ್ನು ಯಾವುದೇ ಊರಿಗೆ ಹೋದ್ರು ನಮ್ಮನ್ನ ಎಲ್ಲ ಗುರುತು ಮಾಡ್ತಿದ್ರು ಓಟಗಾರ ಅಂತ. ನಿಜಕ್ಕೂ ಅದೊಂದು ಹೆಮ್ಮೆಯ ಸಂಗತಿ. ಯಾಕೆಂದರೆ ನಾವು ಒಂದು ಈ ಥರದ ಸಾಧನೆ ಮಾಡಿದ ಮೇಲೆ ನಾವು ಹೋದ ಕಡೆ ಎಲ್ಲ ಜನರು ಗುರುತಿಸುವಾಗ ನಮಗೆ ಏನೋ ಒಂದು ರೀತಿ ಖುಷಿ ಆಗುತ್ತೆ. ಹೌದು. ಅದು ಅಲ್ಲದೆ ಈಗ ಓಟಗಾರರಲ್ಲಿ ನೀವು ಹೇಳಿದಾಗ ಒಂದು ಶಾರ್ಟ್ ಡಿಸ್ಟೆನ್ಸ್ ರನ್ ಮತ್ತು ಲಾಂಗ್ ಡಿಸ್ಟೆನ್ಸ್ ರನ್ ಇದ್ದೇ ಇರುತ್ತೆ. ಶಾರ್ಟ್ ಡಿಸ್ಟೆನ್ಸ್ ಅವರಿಗೆ ವೇಗ ಮುಖ್ಯ, ಸ್ಪೀಡ್. ಅಂದರೆ ಈಗ 100 ಮೀಟರ್ 200 ಮೀಟರ್ ಇದ್ದರೆ ಅವ್ರಿಗೆ ಎಷ್ಟು ವೇಗವಾಗಿ ಹೋಗಿ ಮುಟ್ತಾರೋ ಅಷ್ಟು ವೇಗ ಬೇಕಾಗುತ್ತೆ. ಆದರೆ ನೀವು ಆಯ್ಕೆ ಮಾಡಿಕೊಂಡಂಥ ಈ ಒಂದು ಲಾಂಗ್ ಡಿಸ್ಟೆನ್ಸ್ ರನ್ನಿಂಗ್ ಇದೆ, ಇಲ್ಲಿ ನಿಮಗೆ ಹೆಚ್ಚು ಸ್ಟಾಮಿನಾ ಮುಖ್ಯ. ಯಾಕಂದರೆ ಕೊನೆವರೆಗೂ ಕೂಡ ನೀವು ಆ ಸ್ಟಾಮಿನಾವನ್ನು ಕಾಯ್ದುಕೊಂಡು ಗುರಿಯನ್ನು ಮುಟ್ಟಬೇಕಾಗುತ್ತೆ. ಆ ಥರದ ಒಂದು ಎಕ್ಸಸೈಸ್ ಇರ್ಬೋದು, ಅದಕ್ಕೆ ಆಹಾರ ಪದ್ಧತಿಯನ್ನು ಹೇಗೆ ನೋಡ್ಕೋತಿದ್ದೀರಾ? ಒಂದು ಸ್ಟಾಮಿನಾವನ್ನು ಹೇಗೆ ಮೇಂಟೈನ್ ಮಾಡ್ತಾ ಇದ್ರಿ? ಸ್ಟಾಮಿನಾ ಅಂದ್ರೆ
ಹಳ್ಳಿಯಲ್ಲಿ ಬೆಳೆದಂತ ನಮ್ಮ ತರಕಾರಿ ಆಗಿರ್ಬೋದು, ಭತ್ತ ಅಥವಾ ಯಾವುದೇ ಒಂದು ವಸ್ತು ಅದು ಆವಾಗ ಕೆಮಿಕಲ್ ಇರ್ಲಿಲ್ಲ. ಹಾಗಾಗಿ ನನಗೆ ಅನಿಸ್ತದೆ ನಾವು ಈಗ ಪೇಟೆಯಿಂದ ತಂದು ತಿನ್ನುವಂತದ್ರಲ್ಲಿ ಕೆಮಿಕಲ್ ಇರೋದ್ರಿಂದ ನಮಗೇನು ಸ್ಪೆಷಲ್ ಫುಡ್ ಏನು ಇರ್ಲಿಲ್ಲ. ಆದ್ರೆ ನಾವು ನಮ್ಮ ಊಟದ ಕ್ವಾಂಟಿಟಿ ಉಂಟಲ್ಲ ಅದು ಭಾರಿ ತಿಂತಿದೆ. ಯಾಕಂದ್ರೆ ನಾವು 10-12 ಕಿಲೋಮೀಟರ್ 2 ಟೈಮ್ಸ್ ಅಂದ್ರೆ ಬೆಳಿಗ್ಗೆ 12 ಸಾಯಂಕಾಲ 12 ನಡೆದು ನಮಗೆ ತುಂಬಾ ಹಸಿವಾಗ್ತಿತ್ತು. ಹಾಗಾಗಿ ನಾವು ಊಟ ಕ್ವಾಂಟಿಟಿ ಭಾರಿ ತಿಂತಿದ್ದಕ್ಕಂತದೆ. ಹಾಗಾಗಿ ನಮಗೆ ಅದು ಒಳ್ಳೆ ಸ್ಟಾಮಿನಾ ಇತ್ತು ಅಂತ ಅನಿಸ್ತದೆ. ನಮಗೆ ಸ್ಪೆಷಲ್ ಫುಡ್ ಏನು ಇರ್ಲಿಲ್ಲ ಅವಾಗ. ನಾರ್ಮಲ್ ಏನು ಮಾಡ್ತಿದ್ರು ಮನೇಲಿ ಅದೇ. ಒಂದು ಗ್ಲೂಕೋಸ್ ಪ್ಯಾಕೆಟ್ ಒಂದು ಇರ್ತಿತ್ತು ಎಲ್ಲರ ಕೈಯಲ್ಲಿ, ಅದು ಬಿಟ್ಟರೆ ಇನ್ನೇನು ಇರ್ಲಿಲ್ಲ. ಪ್ರತಿನಿತ್ಯ ಎಕ್ಸಸೈಸ್ ಹೇಗೆ ಮಾಡ್ತಿದ್ರಿ? ಅಂದರೆ ಓಟವನ್ನು ಪ್ರತಿನಿತ್ಯ ಬೆಳಗ್ಗೆ ಸಾಯಂಕಾಲ ಓಡ್ತಾ ಇದ್ದೀರಾ ಅಥವಾ ಈ ಥರ ಇವೆಂಟ್ ಬರುತ್ತೆ ಅಂತ ಹೇಳುವಾಗ ಆ ಒಂದು ಹತ್ತಿರದಲ್ಲಿ ಏನಾದ್ರು ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡ್ತಿದ್ರಾ ಹೇಗೆ? ಇಲ್ಲ, ನಾವು ಏನ್ ಮಾಡ್ತಿತ್ತು ಅಂತಂದ್ರೆ ಬೇಸಿಗೆಯಲ್ಲಿ ನನ್ನ ಫ್ರೆಂಡ್ಸ್ಗಳು ಯಾರೆಲ್ಲ ಇದ್ರು ಅವರವರ ಮನೆ ಸುತ್ತ ರೋಡಲ್ಲಿ ಕೆಲವರು ಓಡೋದು, ಕೆಲವರು ಮಡಿಕೇರಿ ಹತ್ರ ಇರೋರು ಗ್ರೌಂಡ್ಗೆ ಬಂದು ಕೆಲವರು ಸರ್ ಓಡೋದು. ಅಂದ್ರೆ ನಮಗೆ ಯಾವ ತರ ಓಡ್ಬೇಕು ಅಂತ ಹೇಳಿ ಹೇಳಿಕೊಡುವಂತ ಇದೇ ಇಲ್ಲ. ನಮ್ದೇ ಒಂದು ರೀತಿಗಳದು. ಸುಮ್ಮನೆ ನಾವೇ ದಿವಸಕ್ಕೆ ಒಂದು ಇಷ್ಟು ರೌಂಡ್ ಅಂತ ಓಡೋದು ಅಥವಾ ಇಷ್ಟು ಕಿಲೋಮೀಟರ್ ಅಂತ ಓಡೋದು ಆ ತರ ಮಾಡ್ತಿದ್ದೋ. ಮತ್ತೆ ಯಾವಾಗ ನಮಗೆ ಟೂರ್ನಮೆಂಟ್ ಹತ್ರ ಬರ್ತದೆ ಅಂತ ಹೇಳ್ಬೇಕಾದ್ರೆ, ಎಲ್ಲಿ ಸ್ಪೋರ್ಟ್ಸ್ ಇದೆ ಅಂತ ಹೇಳಿ ಗೊತ್ತಿರ್ತದೆ, ಆ ಟೈಮ್ ಬರ್ಬೇಕಾದ್ರೆ ನಾವು ಒಂದು ತಿಂಗಳು ತುಂಬಾ ಅಂದ್ರೆ ಹಿಂಗೆ ಓಡಿಯೇ ಪ್ರಾಕ್ಟೀಸ್ ಮಾಡೋದು. ಸ್ವಲ್ಪ ಸಣ್ಣ ರೀತಿಯಲ್ಲಿ ಎಕ್ಸರ್ಸೈಸ್ ಮಾಡ್ತಿದ್ದೋ, ಅಷ್ಟು ಬಿಟ್ಟರೆ ಏನಿಲ್ಲ. ಮತ್ತೆ ಮಳೆಗಾಲದ ಸ್ವಲ್ಪ ಪ್ರಾಬ್ಲಮ್ ಆಗ್ತಿತ್ತು. ಆದ್ರೆ ನಾವು ಜೂನಿಯರ್ ಕಾಲೇಜ್ ನಮ್ಮ ಪ್ರಿನ್ಸಿಪಲ್ ಹತ್ರ ಮತ್ತೆ ಸ್ಪೋರ್ಟ್ಸ್ ಟೀಚರ್ ಹತ್ರ ಕೇಳ್ಕೊಂಡು ನಾವು ಕಾರಿಡಾರ್ಲಿ ಪ್ರಾಕ್ಟೀಸ್ ಮಾಡ್ತಿದ್ದೋ, ಬಿಡ್ತಿದ್ರು ಅವಾಗ ನಮ್ಮಲ್ಲಿ. ಈಗ ನಿಮ್ಮ ಇಷ್ಟು ವರ್ಷದ ಓಟದ ಜೀವನದಲ್ಲಿ ನೀವು ಕೇಳಿದಾಗ ಅತಿ ಹೆಚ್ಚು ನಿಮಗೆ ಖುಷಿ ಕೊಟ್ಟ ಓಟ ಯಾವುದು ಅಥವಾ ಯಾವಾಗಲೂ ನೀವು ನೆನೆಸ್ಕೊಳ್ಳುವಂತಹ ಓಟ ಯಾವುದು? ನೆನ್ಸ್ಕೊಳ್ಳೋದಂತಂದ್ರೆ ನಾವು ಎಲ್ಲಿ ಕ್ಯಾಶ್ ಪ್ರೈಸ್ ಸಿಕ್ತಿತ್ತು ಆ ಒಂದು ಕ್ರೀಡಾಕೂಟಕ್ಕೆ ಹೋದ್ರೆ ಅವತ್ತು ಖುಷಿ ನಮಗೆ. ಓಡಿ ನಮಗೆ ದುಡ್ಡು ಸಿಕ್ತು ಅಂತ. ಇಲ್ಲರೆ ಎಲ್ಲ ಬರೀ ಇಂಥದೇ ಪ್ಲೇಟು ಅಥವಾ ಸರ್ಟಿಫಿಕೇಟು ಅಥವಾ ಏನಾದ್ರು ಇಂಥದೇ ಕೊಡೋದು. ಎಲ್ಲಿ ಕ್ಯಾಶ್ ಪ್ರೈಸ್ ಇದೆ ಅಂತಲ್ಲಿ ಹೋಗಿ ನಾವು ಓಡಿ ಖರ್ಚಿಗೆ ಸ್ವಲ್ಪ ದುಡ್ಡು ಸಿಕ್ತು ಅಂತ ಹೇಳ್ಬೇಕಾದ್ರೆ ಖುಷಿ ಆಗ್ತಿತ್ತು. ಹಾಗೆ ಎಷ್ಟು ಬಾರಿ ನೀವು ರಾಷ್ಟ್ರ ಮಟ್ಟವನ್ನು ಪ್ರತಿನಿಧಿಸಿದ್ದೀರಿ? ರಾಷ್ಟ್ರ ಮಟ್ಟ ನಾನು 3 ಸರಿ ಮಾಡಿದ್ದೀನಿ. 2 ನಾನು ಜೂನಿಯರ್ಸ್ ಮತ್ತೆ ಸೀನಿಯರ್ಸ್ ಅಂತೇಳಿ, ಮತ್ತೆ ಒಂದು ಮಾಸ್ಟರ್ಸ್, ಮತ್ತೆ ತುಂಬಾ ಸ್ಟೇಟ್ ಲೆವೆಲ್ ಅಲ್ಲಿ ಹೋಗಿದ್ದೀನಿ. ಆದ್ರೆ ನಮಗೆ ಒಂದೇ ಪ್ರಾಬ್ಲಮ್ ಆವಾಗ ಆಗ್ತಿದ್ದು ಅಂತಂದ್ರೆ ನಾವಿಲ್ಲಿ ಮಡ್ ಮತ್ತೆ ರೋಡಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ದೋ. ಅಲ್ಲಿ ನಾವು ಯಾವಾಗ ಸ್ಟೇಟ್ ಲೆವೆಲ್ ಅಥವಾ ಸ್ಟೇಟ್ ಲೆವೆಲ್ಗಿಂತ ಮೇಲೆ ಹೋದ್ರೆ ನಮಗೆ ಆಗೋದು ಅಲ್ಲಿ ಸಿಂಥೆಟಿಕ್ ಟ್ರ್ಯಾಕ್ ಇರ್ತಿತ್ತು ಅಥವಾ ಸಿಂಡರ್ ಅಂತ ಟ್ರ್ಯಾಕ್ಗಳು ಇರ್ತಿತ್ತು. ಅಲ್ಲಿ ನಮಗೆ ಕಷ್ಟ ಆಗ್ತಿತ್ತು. ನಾವು ಬರೀ ಕಾಲಲ್ಲಿ ಓಡೋದು, ಇಲ್ಲಿ ಸ್ಪೈಕ್ ಅಭ್ಯಾಸ ಇರ್ಲಿಲ್ಲ. ಅಲ್ಲಿಗೆ ಸ್ಪೈಕ್ ಹಾಕಿ ಓಡಬೇಕು, ಅಲ್ಲಿ ವಿತೌಟ್ ಸ್ಪೈಕ್ ಓಡಕ್ಕೆ ಆಗೋದಿಲ್ಲ. ಆ ತರ ಎಲ್ಲ ಇರ್ಬೇಕಾದ್ರೆ ಅಂತ ಪ್ರಾಬ್ಲಮ್ಸ್ ಇದ್ದಿದ್ದರಿಂದ ನಮಗೆ ಸ್ವಲ್ಪ ಅಂತ ಕೆಲವು ಕಷ್ಟಗಳು ಇರ್ತಿದೆ ಅಷ್ಟೇ. ಇವಾಗಲೂ ಕೂಡ ನಾವು ಕೊಡಗು ಜಿಲ್ಲೆಯನ್ನು ನೋಡೋದಾದರೆ ಓಟಗಾರರಿಗೆ ಅಂತಹ ಒಂದು ಉತ್ತಮವಾದಂಥ ಒಂದು ವೇದಿಕೆ ಅಥವಾ ತರಬೇತಿ ಇಲ್ಲ ಅನ್ಸುತ್ತಲ್ವಾ? ಸರ್, ತರಬೇತಿ ಕಮ್ಮಿ ಇದೆ. ಆದ್ರೆ ಇವಾಗ ಯಾರು ಈ ಕ್ರೀಡೆಗೆ ಕಡೆ ಅಷ್ಟು ವಾಲವರು ಇಲ್ಲ. ಬರೀ ಇದೇ ಕ್ರಿಕೆಟ್ ಹಾಕಿಂತಲಿ ಹೋಗ್ತಾರೆ ಅಷ್ಟೇ ಬಿಟ್ರೆ ಈ ಅಥ್ಲೆಟಿಕ್ಸ್ ಗೆ ಮತ್ತೆ ಅಷ್ಟು ಇಂಪಾರ್ಟೆನ್ಸ್ ಇಲ್ಲ. ಮತ್ತೆ ಒಂದನೇದು ನಮ್ಮ ಮಡಿಕೇರಿ ಮೇನ್ ಆಗಿರೋದ್ರಿಂದ ನನಗೆ ಅನಿಸ್ತದೆ ನಾವು ಇದ್ದ ಟೈಮಲ್ಲಿ ಇದ್ದ ಗ್ರೌಂಡ್, ಉದಾಹರಣೆಗೆ ಮ್ಯಾನ್ಸ್ ಕಾಂಪೌಂಡ್ ಆಗಿರ್ಬೋದು, ಅದ್ರ ಕೆಳಗಡೆ ಗ್ರೌಂಡ್ ಆಗಿರ್ಬೋದು, ಅದೆಲ್ಲ ಸರ್ಕಾರ ಅದನ್ನ ಯಾರು ಕೇರ್ ತಗೊಳ್ಳದೆ ಹಾಳು ಬಿಟ್ಬಿಟ್ಟಿದ್ದಾರೆ ತೀರಾ. ಈಗ ಮ್ಯಾನ್ಸ್ ಕಾಂಪೌಂಡ್ ನೋಡಕ್ ಹೋದ್ರೆ ಒಂದ್ ಸರಿ ಅದಕ್ಕೆ 200 ಟ್ರ್ಯಾಕ್ ಇದ್ದಿದ್ದು ನಾವು 400ಗೆ ಕನ್ವರ್ಟ್ ಮಾಡಿದ್ರು. ಅದ್ರೊಳಗಡೆ ಎಲ್ಲ ಏನಿಲ್ಲ, ಅದು ಬರೀ ಮಾಮೂಲಿ ಹುಲ್ಲು. ಕೆಳಗೆ ಗ್ರೌಂಡ್ ಇತ್ತು, ಅಲ್ಲಿ ಎಲ್ಲಾ ಕೋರ್ಟ್ಗಳಿತ್ತು. ವಾಲಿಬಾಲ್ ಇತ್ತು, ಖೋಖೋ ಇತ್ತು, ಮತ್ತೆ ಫುಟ್ಬಾಲ್ ಇತ್ತು, ಬಾಸ್ಕೆಟ್ ಬಾಲ್ ಇತ್ತು, ಎಲ್ಲ ಇತ್ತು. ಅದನ್ನೆಲ್ಲ ಹಾಳು ಮಾಡಿಬಿಟ್ಟಿದ್ದಾರೆ ಸರ್ಕಾರ. ಅದ್ರ ಬಗ್ಗೆ ಯಾರು ಚಿಂತನೆ ಮಾಡ್ತಾ ಇಲ್ಲ. ಇವತ್ತು ಯಾರಿಗಾದ್ರೂ ಒಬ್ಬರಿಗೆ ಬಾಸ್ಕೆಟ್ ಬಾಲ್ ಪ್ಲೇಯರ್ ಆಗ್ಬೇಕಂದ್ರೆ ಆಗೋದಿಲ್ಲ, ವಾಲಿಬಾಲ್ ಆಡ್ಬೇಕಂದ್ರೆ ಇಲ್ಲ, ಮೇನ್ ಗ್ರೌಂಡ್ಗಳಲ್ಲಿ ಇಲ್ಲ. ಇನ್ನು ಅವ್ರವ್ರ ಊರುಗಳಲ್ಲಿ ಆಡ್ಕೊಳ್ತೀವಿ ಅಷ್ಟೇ. ಆದ್ರೆ ಎಲ್ಲರೂ ಈಗ ಕೆಲಸ ನಿಮಿತ್ತ ಹೊರಗೆ ಹೋಗ್ಬಿಡ್ತಾರೆ. ಸ್ಕೂಲ್ ಟೈಮಲ್ಲಿ ಸ್ವಲ್ಪ ಮಾಡ್ತಾರೆ, ಆದ್ರೂ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇಲ್ಲ. ಅದಕ್ಕೆ ಸರ್ಕಾರ ಮತ್ತೆ ಆಯಾ ಸ್ಕೂಲ್ ಅದ್ರ ಬಗ್ಗೆ ಸ್ವಲ್ಪ ನಿಗಾ ವಹಿಸಬೇಕು. DC ಅವರಾಗಿರ್ಬೋದು, ಆತರ ಅಥವಾ ನಮ್ಮ ಕ್ರೀಡಾ ಇಲಾಖೆಯವರಾಗಿರ್ಬೋದು, ಸ್ವಲ್ಪ ಅದ್ರ ಬಗ್ಗೆ ಮುತುವರ್ಜಿ ವಹಿಸಿದ್ರೆ ಇನ್ನೂ ಏನು ಕಾಲ ಮಿಂಚಿಲ್ಲ ಅಂತ ಅನ್ಸ್ತದೆ ನಂಗೆ. ಇನ್ನೂ ಮಕ್ಕಳನ್ನ ಇಲ್ಲಿ ಕೊಡಗಲ್ಲಿ ತಯಾರು ಮಾಡಬಹುದು. ಆದ್ರೆ ಸರ್ಕಾರ ಮತ್ತೆ ಇಂಥ ಸಂಘ ಸಂಸ್ಥೆಗಳೆಲ್ಲ ಮುಂದೆ ಬರಬೇಕು. ಲಕ್ಷ್ಮಣ್ ಅವರೇ, ಈಗ ಪ್ರಸ್ತುತ ನಿಮ್ಮ ವಯಸ್ಸೆಷ್ಟು? ವಯಸ್ಸು 49. ಈಗಲೂ ಕೂಡ ನೀವು ಈಗ ಮಾಸ್ಟರ್ಸ್ಗೆ ಏನಾದ್ರು ಅವಕಾಶ ಸಿಕ್ಕಿದ್ರೆ ಪ್ರಯತ್ನ ಪಡ್ತಾ ಇದ್ದೀರಾ ಹೇಗೆ? ಸರ್, ಪ್ರಯತ್ನ ಪಡ್ತಾ ಇದ್ದೀವಿ. ಆದ್ರೆ ನಾವು ಈ ಮಾಸ್ಟರ್ಸ್ ಎಲ್ಲ ಮಾಡ್ಬೇಕಾದ್ರೆ ನಾವು ಇಲ್ಲಿ ನಮ್ಮ ಕರ್ನಾಟಕದ ಒಳಗಡೆ ಇರೋದಿಲ್ಲ ಸರ್. ಅದು ನ್ಯಾಷನಲ್ಸ್ ಎಲ್ಲ ಸ್ಟೇಟ್ ಲೆವೆಲ್ ಇಲ್ಲಿ ಇರ್ತದೆ. ನ್ಯಾಷನಲ್ಸ್ ನಾವು ಮಾಡ್ಬೇಕಂತಂದ್ರೆ ತುಂಬಾ ದೂರದಲ್ಲಿ ಇರ್ತದೆ. ಆ ದೂರದಲ್ಲಿ ಇದ್ರೆ ನಮಗೆ ಹೋಗಿ ಬರ್ಬೇಕಾದ್ರೆ ತುಂಬಾ ಖರ್ಚಾಗ್ತದೆ. ಹೋಗ್ಬೇಕಾದ್ರೆ ಖುಷಿ ಆಗ್ತದೆ, ಹೋಗಿ ಎಲ್ಲ ಆಗಿ ಅಲ್ಲಿ ಪ್ರೈಸ್ ಸಿಗ್ತದೆ ನಮಗೆ. ಬಂದ್ಮೇಲೆ ಪುನಃ ಅಷ್ಟೆಲ್ಲ ಖರ್ಚಾಯ್ತಲ್ಲ, ಬೇಕಾ ನಮಗೆ ಅಂತ ಅನಿಸ್ತದೆ. ಈ ಸರ್ಕಾರ ಏನಾದ್ರು ನಮಗೆ ಅಟ್ಲೀಸ್ಟ್ ನಮಗೆ ಎಲ್ಲಾ ದುಡ್ಡು ಕೊಡೋದು ಬೇಡ, ಅಟ್ಲೀಸ್ಟ್ ಕರ್ಕೊಂಡೋಗಿ ಕರ್ಕೊಂಡ್ಬಂದು ನಮಗೆ ಅಲ್ಲಿ ಇರ್ಲಿಕ್ಕೆ ಅಥವಾ ಏನಾದ್ರು ಊಟದ ವ್ಯವಸ್ಥೆ ಅಷ್ಟಾದ್ರೂ ಮಾಡಿದ್ರು ಇವತ್ತು ನಾನು ಅದೇ ಫಾರ್ಮಿಗೆ ಬರ್ತೀನಿ ನಾನು. ಹಾಗೆ ನೀವು ಹೇಳಿದ್ರಿ, ಮತ್ತೆ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಕೊಡಗಿನಲ್ಲಿ ಬಹಳಷ್ಟು ಗ್ರಾಮೀಣ ಕ್ರೀಡಾಕೂಟಗಳು ನಡೀತಿರುತ್ತೆ. ಅದರಲ್ಲೂ ಕೂಡ ಈಗ ಕೈಲ್ಮೂರ್ತ ಸ್ಪೋರ್ಟ್ಸ್ ಅಂತ ಹೆಸರಲ್ಲಿ ಬಹಳಷ್ಟು ಕಡೆ ಕ್ರೀಡಾಕೂಟಗಳು ಕೂಡ ನಡೀತಿರುತ್ತೆ. ಅಲ್ಲಿ ಈಗಲೂ ಭಾಗವಹಿಸ್ತಿದ್ದೀರಾ ಹೇಗೆ? ಇಲ್ಲ, ನಾನು ಭಾಗವಹಿಸ್ತಾ ಇಲ್ಲ ಸರ್ ಈಗ. ಆದ್ರೆ ನಾನು ಕೆಲವು ಕ್ರೀಡಾಕೂಟಗಳಿಗೆ ನಾನು ಹೋಗ್ತೀನಿ. ಅಲ್ಲಿ ಹೋಗಿ ನೋಡಿದ್ರೆ
ಯಾವುದೇ ಕ್ರೀಡಾಕೂಟ, ಒಂದು ಉದಾಹರಣೆಗೆ ಒಂದು ಫಸ್ಟ್ ಒಂದು 100 ಮೀಟರ್ಸ್ ಇರ್ತದೆ. 100 ಮೀಟರ್ಸ್ಗೆ ನೀನು ಓಡು ಅಂತ ಹೇಳ್ಬಿಟ್ಟು 2 ಜನ ಅಥವಾ 3 ಜನ ಓಡೋದು. ಇನ್ನು ಆಗಿನಷ್ಟು ಕ್ರೀಡಾಕೂಟಗಳಲ್ಲಿ ಈಗ ಅಷ್ಟು ಈವೆಂಟ್ಸ್ಗಳಿಲ್ಲ. ಮೊದಲು 100, 200, 400, 800, 1500 ಕ್ರಾಸ್ ಕಂಟ್ರಿ ಹೀಗೆಲ್ಲ ಇರ್ತಿತ್ತು. ಇವಾಗ ಜನರೇ ಇರೋದಿಲ್ಲ. ಸುಮ್ಮನೆ ಜನ ನೋಡಕ್ಕೆ ಬರ್ತಾ ಅಷ್ಟೇ ಹೊರಟ್ರೆ ಕ್ರೀಡೆಗೆ ಪಾಲ್ಗೊಳ್ಬೇಕು ಅಂತೇಳಿ ಯಾರು ಬರೋದಿಲ್ಲ. ನೀವು ಹೇಳಿದ್ರೆ ನಿಮ್ಮ ಕಾಲಘಟ್ಟದಲ್ಲಿ ಒಂದು ವ್ಯವಸ್ಥಿತವಾದಂಥ ವ್ಯವಸ್ಥೆಗಳಿಲ್ಲದೆ ಕ್ರೀಡೆಯಿಂದ ಹಿಂದೆ ಉಳಿಬೇಕಾಯಿತು ಅಂತೇಳಿ. ಈಗ ನಿಮ್ಮ ಸುತ್ತಮುತ್ತ ಯಾರು ಈ ಥರ ಒಂದು ಕ್ರೀಡೆಯಲ್ಲಿ ಅವನು ಏನಾದ್ರು ಸಾಧಿಸೋಕ್ಕೆ ಅವನಿಗೆ ಸಾಧ್ಯ ಆಗುತ್ತೆ ಅಂತ ನೀವು ಯಾರನ್ನಾರು ಗುರುತಿಸಿ ಅವನಿಗೆ ಪ್ರೇರೇಪಣೆ ಕೊಟ್ಟಿರುವಂಥದ್ದು ಅಥವಾ ಅವನಿಗೆ ತರಬೇತಿ ಕೊಟ್ಟಿರುವಂಥದ್ದು ಇದೆಯಾ? ಸರ್, ಈಗ ಮೊದಲು ನಾವು ಪ್ರತಿ ಸ್ಕೂಲಲ್ಲಿ ಅಥವಾ ಪ್ರತಿ ಗ್ರಾಮದಲ್ಲಿ ನನಗೆ ಗೊತ್ತಿದ್ದಾಗೆ ತುಂಬಾ ಮಕ್ಕಳಿದ್ರು, ಓಡೋರು ಇದ್ರು, ಎಲ್ಲ ಓಡ್ತಿದ್ರು. 100 ಮೀಟರ್, 200 ಎಲ್ಲ ಲಾಂಗ್ ಡಿಸ್ಟೆನ್ಸ್ ತನಕ ಓಡೋರಿದ್ರು. ಇವಾಗ ಸರ್ ಓಡೋರೇ ಇಲ್ಲ. ಯಾರನ್ನ ಕೇಳಿದ್ರು ಮಕ್ಕಳು ಓದ್ಬೇಕು, ಅವರು ಸ್ಕೂಲಿಗೆ ಹೋಗೋದು ಬರೀ ಓದಕ್ಕೆ ಬಿಟ್ರೆ ಬೇರೆ ಯಾವುದೇ ಕ್ರೀಡೆ ಆಗಲಿ, ಡ್ಯಾನ್ಸ್ ಆಗಲಿ ಅಥವಾ ಇನ್ನು ಬೇರೆ ಬೇರೆ ಏನೇನೋ ಉಂಟು, ಡ್ರಾಯಿಂಗ್ ಆಗಿರ್ಬೋದು, ಯಾವುದಕ್ಕೆ ಯಾರನ್ನ ಮಕ್ಕಳು ಸೇರ್ತದಿಲ್ಲ. 100ಕ್ಕೆ 10% ಹೋಗೋದಿಲ್ಲ. ಆವಾಗ ಮೊದಲು 100ಕ್ಕೆ 90% ಸ್ಪೋರ್ಟ್ಸಿಗೆ ಹೋಗ್ತಿದ್ರು. ನಾನು ಬರ್ತೀನಿ ಅಂತ ಗ್ರೌಂಡ್ ಫುಲ್ ಮಕ್ಕಳು. ಇವಾಗ ಎಲ್ಲಿ ಹೋದ್ರು ಯಾವುದೇ ಕ್ರೀಡೆಗೆ ಜನ ಇಲ್ಲ. ನನಗೀಗ ಒಂದು ವೇಳೆ ಏನಾದ್ರು ನನ್ನ ಊರಲ್ಲಿ ಅಥವಾ ನನಗೆ ಗೊತ್ತಿರೋರು ಮಕ್ಳು ಯಾರು ಸಿಕ್ಕಿದ್ರೆ ನನಗೆ ಆದಷ್ಟು ನಾನು ಫ್ರೀ ಆಗಿ ಅವರಿಗೆ ಹೇಳಿಕೊಡುವಂತ ಒಂದು ವ್ಯವಸ್ಥೆ ಮಾಡ್ತೀನಿ ಸರ್ ನಾನು. ಈಗ ಲಕ್ಷ್ಮಣರೇ, ಕೊನೆಯದಾಗಿ ನೀವು ಹೇಳಿದಾಗೆ ಬಹಳಷ್ಟು ಮಕ್ಕಳು ಇವತ್ತು ಕ್ರೀಡೆಯಿಂದ ಹಿಂದೆ ಹೋಗ್ತಿದ್ದಾರೆ. ಹಾಗೆ ತಂದೆ ತಾಯರು ಕೂಡ ಒಂದು ಪ್ರೋತ್ಸಾಹವನ್ನು ಕೊಡ್ತಾ ಇಲ್ಲ ಅಂತ ಹೇಳಿದ್ರಿ. ಈಗ ಯಾರಾದ್ರೂ ಕ್ರೀಡೆಯಲ್ಲಿ ಬರಬೇಕು ಅಥವಾ ಈ ಥರದೊಂದು ಅಥ್ಲೆಟಿಕ್ಸಿಗೆ ಬರಬೇಕು ಅಂತಿದ್ರೆ ಅವರಿಗೆ ಏನು ಕಿವಿ ಮಾತು ಹೇಳಲಿಕ್ಕೆ ಬಯಸ್ತೀರಿ? ಈಗ ನೋಡಿ, ತುಂಬಾ ಜನರಿಗೆ ಈ ಸ್ಪೋರ್ಟ್ಸ್ ವಿಷಯ ಗೊತ್ತಿದೆ, ಆದ್ರೆ ಅವ್ರು ಕಳಿಸೋದಿಲ್ಲ. ಬರೀ ಹಾಕಿ, ಕ್ರಿಕೆಟ್ ಅಂತ ಕೇಳ್ತಾರೆ. ಅಥ್ಲೆಟಿಕ್ಸ್ ಅಲ್ಲಿ ನನ್ನ ಮನಸ್ಸಿಗೆ ಬರೋದು ಹೇಳ್ಬೇಕಂದ್ರೆ ಅಥ್ಲೆಟಿಕ್ಸ್ ಗೆ ಒಳ್ಳೆ ಒಂದು ಆಪರ್ಚುನಿಟಿ ಇದೆ. ಯಾಕಂದ್ರೆ ಗ್ರೂಪ್ ಆದ್ರೆ ಉಂಟಲ್ಲ, ಒಬ್ಬ ಬಂದಿಲ್ಲ ಅಂದ್ರೆ ಅದು ಆಟ ನಡೆಯೋದಿಲ್ಲ. ಇದು ಸಿಂಗಲ್, ನಿಮಗೆ ಪ್ರಾಕ್ಟೀಸ್ ಮಾಡಿದಷ್ಟು ನಿಮಗೆ ಲಾಭ ಜಾಸ್ತಿ. ಗ್ರೂಪ್ ಅಲ್ಲಿ ಹಾಗೆಲ್ಲ, ಎಲ್ಲರೂ ಪ್ರಾಕ್ಟೀಸ್ ಮಾಡ್ಬೇಕು. ಇವಾಗ ನೋಡಿ, ಒಂದೊಂದೇ ಗ್ರಾಮೀಣ ಕ್ರೀಡಾಕೂಟಗಳು ಹೊರಗಡೆ ಬರ್ತಾ ಉಂಟು. ಅದೇ ತರ ಅಥ್ಲೆಟಿಕ್ಸ್ ಮಾಡ್ಬೇಕು. ನಮ್ಮಲ್ಲಿ ನೋಡಿ, ಈಗ ನಾವು ಒಲಿಂಪಿಕ್ಸ್ ಆಗ್ತದೆ ಅಥವಾ ಯಾವ್ದೋ ನ್ಯಾಷನಲ್ಸ್ ಗೇಮ್ಸ್ ಆಗ್ತದೆ, ನಮಗೆ ಯಾರ್ಯಾರು ಎಲ್ಲಿಂದಲೋ ಯಾವನೊಬ್ಬ ಅದು ಆಟೋಮೆಟಿಕ್ ಆಗಿ ಓಡಿ ಮುಂದೆ ಬಂದಿದ್ದು ಕಾಣ್ತಷ್ಟೇ ಹೊರತು ಯಾವುದೇ ಒಂದು ರೆಕಾರ್ಡಿಗಾಗ್ಲಿ ಅಥವಾ ಒಂದು ಓಟದ ಸ್ಟೈಲ್ ಚೆನ್ನಾಗಿದೆ ಅಂತ ಎಲ್ಲೂ ಕಾಣೋದಿಲ್ಲ. ಎಲ್ಲೋ ಮಾಮೂಲಿ ಬರ್ತದೆ, ಝೋನ್ ಎಲ್ಲ ಆದ್ಮೇಲೆ ತಾಲೂಕು ಬರ್ತದೆ, ತಾಲೂಕು ಆದ್ಮೇಲೆ ಡಿಸ್ಟಿಕ್ ಆದ್ಮೇಲೆ ಸ್ಟೇಟ್ ಆದ್ಮೇಲೆ ನ್ಯಾಷನಲ್ಸ್, ಇಂಟರ್ನ್ಯಾಷನಲ್, ಈ ತರ ಇರ್ತದೆ. ಅದಕ್ಕೆ ಇಲ್ಲಿಂದನೇ ಹೋಗ್ಬೇಕು. ನೇರವಾಗಿ ಅವನು ನ್ಯಾಷನಲ್ಸ್, ಇಂಟರ್ನ್ಯಾಷನಲ್ ಹೋಗಕ್ ಆಗೋದಿಲ್ಲ. ಹಾಗಾಗಿ ಎಲ್ಲರೂ ಪ್ರಾಕ್ಟೀಸ್ ಮಾಡ್ಬೇಕು. ಸ್ವಲ್ಪ ಆದ್ರೂ ಓದು ಪ್ಲಸ್ ಸ್ಪೋರ್ಟ್ಸಿಗೆ ಒಂದು ಸ್ವಲ್ಪ ಟೈಮ್ ಕೊಟ್ರೆ ಒಳ್ಳೇದು ಅಂತ ನನ್ನ ಅನಿಸಿಕೆ. ಧನ್ಯವಾದಗಳು ಲಕ್ಷ್ಮಣ್ ಅವರೇ. ಇದುವರೆಗೆ ನಿಮ್ಮ ಒಂದು ಓಟದ ಅನುಭವಗಳನ್ನ ಹಂಚಿಕೊಂಡ್ರಿ. ಹಾಗೆ ಒಂದು ಅವಕಾಶ ವಂಚಿತರಾಗಿದ್ರು ಕೂಡ ಒಂದು ಮುಂದಕ್ಕೆ ಅವಕಾಶ ಸಿಕ್ಕಿದ್ರೆ ಅದನ್ನ ಬಳಸ್ಕೊಳ್ತೀನಿ ಅಂತ ಹೇಳಿದ್ರಿ. ಹಾಗೆ ಆ ಅವಕಾಶಗಳು ಸಿಗಲಿ, ಮತ್ತೆ ನಿಮ್ಮ ಓಟ ಮುಂದುವರಿಲಿ ಅಂತ ಸಂದರ್ಭ ಹಾರೈಸ್ತೀವಿ. ಇದುವರೆಗೆ ನಮ್ಮೊಂದಿಗೆ ನಿಮ್ಮ ಅನುಭವನ ಹಂಚಿಕೊಳ್ಳೋದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ಕೇಳುಗರೆ, ಇದುವರೆಗೆ ಗುಡ್ಡಗಾಡು ಓಟಗಾರ ಕಾಲೂರು ಗ್ರಾಮದ ಕುಕ್ಕೆರ ಲಕ್ಷ್ಮಣ್ ಅವರೊಂದಿಗೆ ನಡೆಸಿದ ಸಂವಾದವನ್ನು ಕೇಳಿದಿರಿ.